ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಅವ್ರಿಗೆ ಪೂರ್ವ ಜನ್ಮದಲ್ಲಿ ಸುಮಾರು ಅಂತಂದ್ರೆ ಒಂದು 4-5 ಜನದಲ್ಲಿ ಅವ್ರು ಗಂಡಸಾಗಿರ್ತಾರೆ. ಓಡಿಸ್ಕೊಂಡೋಗಿ ಹೊಡೆದು ಸಾಯಿಸುವಂಥದ್ದು. ಈ ಜನ್ಮದ ತಲೆಯಿಂದ ಕಾಲವರೆಗೂ ನೋವು. ಇಲ್ಲಿ ನಾನೇನು ಸ್ವಂತ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ, ನಾನು ನಿಮ್ಗೆ ಎಷ್ಟೋ ಎಪಿಸೋಡ್ ಅಲ್ಲಿ ಹೇಳಿದೀನಿ. ಫಸ್ಟ್ ಇದ್ರ ಬಗ್ಗೆ ನಮಗೂ ಸಹ ಪೂರ್ವ ಜನ್ಮ ಇರ್ಬೋದು, ರೇಖಿ ಬಗ್ಗೆ ಇರ್ಬೋದು, ಮಾಟ ಮಂತ್ರ, ಪ್ರೇತಾತ್ಮ, ಇದು ಯಾವ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲೂ ನಾವು ಬೆಳೆದವರಲ್ಲ, ನಾವು ಬೆಳೆದವರೇ ಅಲ್ಲ. ಆದ್ರೆ ನನಗೆ ರೇಖಿ ಕಲ್ತ ಮೇಲೆ ನನ್ನ ಸೆಂಟರ್ ಅಲ್ಲಿ ನಾನು ನೋಡಿ ಅನುಭವವನ್ನ ಪಡ್ಕೊಂಡು ನಾವು ಹೇಳ್ತಾ ಇರೋದು. ಯಾಕೆಂದ್ರೆ ಯಾರು ಹುಟ್ಟದಾಗಿಂದ ಪೂರ್ವ ಜನ್ಮ ಬಗ್ಗೆ, ಪ್ರೇತಾತ್ಮ ಬಗ್ಗೆ ತಿಳ್ಕೊಂಡೆ ಬೆಳೆದಿರೋಲ್ಲ. ಇಲ್ಲಿ ನಾನು ವಿದ್ಯೆಗಳನ್ನ ಕಲ್ತಾದ ಮೇಲೆ, ನಾನಿಲ್ಲಿ ಸೆಂಟರ್ ಅಂತ ಓಪನ್ ಮಾಡಿದ್ಮೇಲೆ ನಮ್ಮ ಹತ್ರ ಯಾವ ರೀತಿ ಜನ ಬಂದಿರ್ತಾರೆ, ಆ ಒಂದು ಅವರ ಪ್ರಾಬ್ಲಮ್ಗೆ ಏನ್ ಕನೆಕ್ಟ್ ಆಗಿತ್ತು, ಅವ್ರು ಏನೇ ಹೇಳಿದ್ರು ಅದನ್ನ ನಾವಿಲ್ಲಿ ಹೇಳ್ತಾ ಇರ್ತೀವಿ ಅಷ್ಟೇನೆ. ಇಲ್ಲಿ ಪೂರ್ವ ಜನ್ಮ ತುಂಬಾ ಜನ ವಾದ ಮಾಡ್ತಾರೆ. ನಾನು ಹೇಳೋದೊಂದು, ಸಮಸ್ಯೆ ನಮ್ಮವರೆಗೂ ಬರ್ದಿದಾಗ ಎಲ್ಲಾ ವಾದವನ್ನ ಮಾಡ್ತೀವಿ. ಈಗ ನಮ್ಮ ರಿಲೇಷನ್ ಕೆಲವರಿಗೆ ಈ ತರ ಪ್ರಾಬ್ಲಮ್ ಅಂತಿದಾಗ, ರೇಖಿ ಕಲ್ತ್ಕೋ, ಈ ತಲೆಗಿಡ ಮದ್ದಲ್ಲ, ಅಯ್ಯ ಬಿಡು ಬರ್ಣಿ ಕಲ್ತ್ರೆ ಆಯ್ತು. ಅದೇ ಪ್ರಾಬ್ಲಮ್ ಬಂದಾಗ ನಾನು ಫೋನ್ ಮಾಡಿ ಏನ್ ಮಾಡೋದು, ಇವಾಗ ಏನ್ ಮಾಡೋದು, ಹೋಗಿದೆ ಅವತ್ ನೀನ್ ಹೇಳ್ದೆ ನಮ್ಮ, ಇವಾಗ ಏನ್ ಅಂದ್ರೆ ಯಾವುದೇ ಒಂದು ಸಮಸ್ಯೆ ನಮ್ಮ ಹತ್ರ ಬಂದಾಗ ಅಷ್ಟೇನೆ ನಾವು ಅದ್ರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಆ ವಿಷಯ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು. ಆದ್ರೆ ನಾನು ನೋಡಿರೋ ತರ ಪೂರ್ವ ಜನ್ಮ ಅಂತೂ ನಾನು ಟ್ರೀಟ್ ಮಾಡಿದೀನಿ, ಬೇಕಾದಷ್ಟು ಸಮಸ್ಯೆಗಳಿಗೆ ನಾನು ಮಾಡಿದೀನಿ, ಅದು ಒಂದಂತೂ ಗ್ಯಾರಂಟಿ. ಓಕೆ, ನಿಮ್ಮ ಹತ್ರಕ್ಕೆ ಬಂದ್ರೆ ಯಾರಾದ್ರೂ ಪೂರ್ವ ಜನ್ಮದ ಸತ್ಯಾನುಸತ್ಯತೆ ತಿಳಿಬೇಕು ಅಂದ್ರೆ ಬಹುಶಃ ಅದಕ್ಕೂ ನೀವು ಸಹಾಯ ಮಾಡ್ತೀವಿ. ಖಂಡಿತ. ಈಗ ಸ್ವಯಂ ಸಂಮೋಹನ ಅನ್ನೋದು ಇದೆಯಾ? ಅದಿದ್ರೆ ಅದ್ ಏನದು? ಇಲ್ಲಿ ಸ್ವಯಂ ಸಂಮೋಹನ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ, ಅಂದ್ರೆ ನಮ್ಮ ಆತ್ಮಶಕ್ತಿಯನ್ನ ಆಕ್ಟಿವ್ ಮಾಡಿ ಅದರ ಮುಖಾಂತರ ನಾವು ಕೆಲಸಗಳನ್ನ ಮಾಡಿಸ್ಕೊಳ್ಳುವಂಥದ್ದು. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಆತ್ಮಕ್ಕಿಂತ ಬಂಧುವಿಲ್ಲ, ಆತ್ಮಶಕ್ತಿಗಿಂತ ಶಕ್ತಿ ಇಲ್ಲ ಅಂತ. ಅದ್ ಇವತ್ತಿಂದ ಅಲ್ಲ, ಎಷ್ಟೋ ಯುಗಗಳಿಂದ, ಎಷ್ಟೋ ವರ್ಷಾನುಗಳಿಂದ ಅದು ಹೇಳ್ತಾ ಬಂದಿರೋದೆ. ಅದು ನಾನು ನೀವು ಅಲ್ಲ, ಋಷಿ ಮುನಿಗಳ ಕಾಲದಿಂದನೂ ಅದು ಹೇಳ್ತಾ ಬಂದಿರೋದೆ. ಆದ್ರೆ ನಾವು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂತಾ ಇಲ್ಲ. ನಮ್ಮಲ್ಲಿ ಇರುವಂತಹ ಅದ್ಭುತವಾದ ಶಕ್ತಿನ ನಾವು ನಂಬ್ತಾ ಇಲ್ಲ. ಅದೇ ಆಚೆಯಿಂದ ಒಂದು ನಿಂಬೆಹಣ್ಣು ತಾಯ್ತಾ ಅದನ್ನ ನೋಡಿ ಅವ್ರ ಹತ್ರ ಹೋಗಿ ಕಾದು ದುಡ್ಡು ಕೊಟ್ಟು ಮಾಡಿಸ್ಕೊಂತ ಇದೀವಿ. ಆದ್ರೆ ಅದಕ್ಕಿನ್ನ 10 ಪಟ್ಟು ಪವರ್ ಮ್ಯಾನ್ ನಮ್ಮಲ್ಲೇ ಇದ್ದಾನೆ. ಅವನು ಮನಸ್ಸು ಮಾಡ್ದಂದ್ರೆ ಏನ್ ಬೇಕೋ ಮಾಡ್ತಾನೆ. ಅದನ್ನ ಮಾಡ್ತಾ ಇಲ್ಲ. ಈಗ ತುಂಬಾ ಜನ ಕೇಳ್ತಾರೆ, ಹಾಗಿದ್ರೆ ನಾವು ಹಿಪ್ನೋಟಿಸ್ ಮಾಡ್ಕೊಂಡು ಎಲ್ಲಾ ಸಾಧನೆ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಆದ್ರೆ ನಂಬಿಕೆ ಇರಬೇಕು, ಮಾಡುವಂತಹ ವಿಧಾನವನ್ನ ತಿಳ್ಕೋಬೇಕು. ಇಲ್ಲಿ ಸುಮ್ನೆ ಈಗ ಆಗಿನ ಕಾಲದಲ್ಲಿ ಯಾರ್ಯಾರೋ ತಪಸ್ ಮಾಡ್ತಾ ಇದ್ರು, ಅವ್ರಿಗೆ ದೇವ್ರು ಒಲಿತದ. ಸುಮ್ನೆ ಕುತ್ಕೊಂಡು ಟೈಮ್ ಪಾಸ್ಗೆ ಬೆಳಿಗ್ಗೆ ಒಂದ್ ಅಲ್ಲೇನೋ ಸಿಕ್ಕ ತಿನ್ಬಿಟ್ಟು ಮತ್ತೆ ಕಣ್ಮುಚ್ಕೊಂಡು ಕುತ್ಕೊಂಡು ಮಧ್ಯಾಹ್ನ ತಿನ್ಬಿಟ್ಟು ಕಣ್ಮುಚ್ಕೊಂಡು ಕೂತಿದ್ರೆ ಅವ್ರಿಗೆ ದೇವ್ರು ಒಲಿತಾ ಇರಲಿಲ್ಲ. ಅದಕ್ಕೆ ಕೆಲವು ಸಾಧನೆಗಳಿರುತ್ತೆ. ನಾವು ಕರೆಕ್ಟ್ ಆಗಿ ಹಿಪ್ನೋಟೈಸ್ ಅಲ್ಲಿ ಆ ಒಂದು ಸ್ಟೇಜ್ ಅನ್ನ ನಾವು ಸಾಧನೆ ಮಾಡಿದಾಗ ಆಗಲ್ಲ ಅನ್ನೋದು, ನಿಜ ಹೇಳ್ತಿದೀನಿ, ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ನಮ್ಮ ಆತ್ಮಶಕ್ತಿ ಮಾಡದಿರುವಂತ ಕೆಲಸ ಯಾವುದೂ ಇಲ್ಲ. ಆದ್ರೆ ಅದನ್ನ ನಾವು ಮಾಡಿಸ್ಕೊಳ್ಳುವಂತ ವಿಧಾನ ಕಲ್ತಿರ್ಬೇಕು. ಅದೇ ಸೆಲ್ಫ್ ಹಿಪ್ನೋಟೈಸ್. ಈ ಸ್ವಯಂ ಸಂಮೋಹನದಿಂದ ನಾವು ಅದನ್ನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನೆಲ್ಲ ಲಾಭಗಳಿದೆ? ಏನೆಲ್ಲ ಲಾಭ ಅಂತಲ್ಲ, ಪ್ರತಿಯೊಂದು ಲಾಭ ಇರುತ್ತೆ. ನೀವು ಕಾಯಿಲೆಗೆ ಮಾಡ್ಕೊಂತ ಇದೀರಾ, ಹಣಕಾಸಿನ ಸಮಸ್ಯೆಗೆ ಮಾಡ್ಕೊಂತ ಇದೀರಾ, ಇಲ್ಲ ಒಂದು ಮನೆ ಕಟ್ಟಬೇಕು ಅಂತ ನಿಮ್ಮ ಆತ್ಮಶಕ್ತಿಯನ್ನ ಕೇಳ್ತಾ, ಅದಕ್ಕೆ ಕ್ವಶನ್, ಮೇಡಮ್ ಅಗರ ಆತ್ಮಶಕ್ತಿನ ಕೇಳಿದ್ರೆ ಕೊಡುತ್ತಾ? ಆತ್ಮಶಕ್ತಿ ಕೊಡೋದಿಲ್ಲ, ಆ ದಾರಿಯನ್ನ ಕೊಡುತ್ತೆ, ಆ ಮೂಲವನ್ನ ನಿಮ್ಗೆ ಓಪನ್ ಮಾಡಿಕೊಡುತ್ತೆ. ಸುಮಾರು ಜನ ತರಲೆ ಕ್ವಶನ್, ಮೇಡಮ್ ಈಗ ನೀವು ಮನೆ ಹೇಳ್ತಾ ಇದ್ರಿ ಕುತ್ಕೊಂಡು ಮೀಡಿಯಾದಲ್ಲಿ ಆತ್ಮಶಕ್ತಿನ ಹಿಪ್ನೋಟಿಸ್ ಕಲ್ತ್ಕೊಂಡ ಮನೆ ಕಟ್ಕೋಬಹುದಂತೆ. ಖಂಡಿತ ನಾನು ಹಿಪ್ನೋಟಿಸ್ ಕಲ್ತ್ರೆ ಮನೆ ಕಟ್ಬೋದು ಅಂತ ಹೇಳ್ತಿಲ್ಲ. ಹಿಪ್ನೋಟಿಸ್ ಅನ್ನ ಕಲ್ತ್ಕೊಂಡಾಗ ನೀವು ಮನೆ ಕಟ್ಟಕ್ಕೆ ಏನು ದಾರಿ, ಯಾಕಂದ್ರೆ ನೀವು ಮಾಡಿರ್ತೀರಲ್ಲ 76 ಪಾಪ ಕರ್ಮಗಳು, ಪೂರ್ವ ಜನ್ಮದ ಪಾಪ ಕರ್ಮಗಳು, ಈ ಜನ್ಮದಲ್ಲಿ ಏನೇನ್ ಮಾಡಿದಿರೋ ಅಥವಾ ಈ ಜನ್ಮ ನಿಮ್ಗೆ ಯಾರ್ಯಾರು ಏನೇನು ಮಾಡಿಸಿದಾರೋ ಅಥವಾ ಏನು ನಿಮ್ಮ ಗ್ರಹಗತಿಗಳ ಏರೋಪೇರಿದೆಯೋ ಅದೆಲ್ಲ ನೆಗೆಟಿವ್ಸ್ ಬಂದು ನಿಮ್ಮನ್ನು ಮುಚ್ಕೊಂಡಿದೆ ಅಲ್ವಾ. ಆ ಹಿಪ್ನೋಟೈಸ್ ಮಾಡ್ಕೊಂಡಾಗ ನಿಮ್ಮ ಆತ್ಮಶಕ್ತಿ ಅದನ್ನೆಲ್ಲ ಆಚೆ ಕಳಿಸಿ ನೀವು ಏನು ಕೇಳ್ತಾ ಇದೀರಾ ಆ ದಾರಿಯನ್ನ ಅದು ಮಾಡಿಕೊಡುತ್ತೆ. ಈಗ ಡಾಕ್ಟರ್ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟು ಮಾತ್ರ ಕೊಡ್ತಾನೆ, ಮನೆಗೆ ಬಂದು ನೀರ್ ಹಾಕಿ ಬಾಯಿಗೆ ಹಾಕಿ ನುಂಗ್ಸೋದಿಲ್ಲ. ಆ ದಾರಿಯನ್ನ ಓಪನ್ ಮಾಡ್ಕೊಡುತ್ತೆ. ಅದನ್ನ ಖಂಡಿತ ಮಾಡ್ಕೋಬಹುದು. ಅದಕ್ಕೆಲ್ಲದಕ್ಕಿಂತ ಮುಂಚೆ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲ ಅಂದ್ರೆ ಯಾವ್ದು ವರ್ಕ್ ಆಗಲ್ಲ. ರೇಖಿನೂ ವರ್ಕ್ ಆಗಲ್ಲ, ಹಿಪ್ನೋಟಿಸ್ ವರ್ಕ್ ಆಗಲ್ಲ. ಮೇಡಮ್ ಕುತ್ಕೊಂಡು ಹೇಳ್ತಾ ಇದಾರೆ,
3 ತಿಂಗಳಲ್ಲಿ ಆಗಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಫ್ರೀ ಇದೆಯಂತೆ. ಇವಾಗಲ್ಲ ಅವಾಗ ನೋಡ್ಕೊಂತೀನಿ ಅಂತ ರೇಖಿ ಕಲ್ತ್ರೆ 3 ತಿಂಗಳಲ್ಲಿ ನೀನು ವರ್ಷ ಮಾಡ್ಕೊಂಡ್ರು ಅದು ವರ್ಕೌಟ್ ಆಗಲ್ಲ. ರೇಖಿ ಮಾಡ್ಕೊಂಡ ಪ್ರತಿ ಕ್ಷಣ ನನ್ನಿಂದ ಕೆಟ್ಟ ಶಕ್ತಿ ಆಚೆ ಹೊಟ್ಟೋಯ್ತು ಅಂತ ಮಾಡಿದಾಗ ಮಾತ್ರ ವರ್ಕ್ ಆಗುತ್ತೆ. ಹಿಪ್ನೋಟೈಸು ಅಷ್ಟೇನೆ, ನನ್ಗೆ ಅದು ಆಗೋಯ್ತು, ಇನ್ನೇನು ಬಂತು, ನಾನು ಕೇಳಿದ ಮನೆ ನನ್ನ ಕಣ್ಮುಂದೆ ಬಂತು, ಇದು ನನ್ನ ಆತ್ಮಶಕ್ತಿ ಕೊಡುತ್ತೆ ಅಂತ ಮಾಡಿದಾಗ ಮಾತ್ರ ಆಗತ್ತೆ. ಸುಮ್ನೆ ಕುತ್ಕೊಂಡು ಟೈಮ್ ಪಾಸ್ಗೆ ಮೇಡಮ್ ಹಿಂಗ್ ಹೇಳಿದ್ರು, ಅಯ್ಯೋ ನನಗೆ ಮೂಡಿಲ್ಲ, ಹೇಳಿದ ದಿನಕ್ಕೆ 2 ಸತಿ ಮಾಡ್ಬೇಕಂತ ತಡಿಯಪ್ಪ ಮಾಡ ಅಂದ್ರೆ ಆಗಲ್ಲ ಅದು.